ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಸ್ ಬೆಲೆ ಏರಿಕೆನ ಕೇಂದ್ರದ ವಿರುದ್ಧ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ದೇಶದಲ್ಲಿ ಇಂತಹ ದೊಡ್ಡ ಸಮಸ್ಯೆಗೆ ಕೇಂದ್ರವೇ ಕಾರಣ. ಇರಾನ್ ಇಸ್ರೇಲ್ ಯುದ್ಧ, ಗ್ಯಾಸ್ ಬೆಲೆ ಏರಿಕೆ. ಅತ್ತೆ ವಿರುದ್ಧ ಸೊಸೆ ಮಾತಾಡದಲ್ಲಿ ಇನ್ಯಾರ ವಿರುದ್ಧ ಮಾತನಾಡ್ತಾಳೆ? ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಾಜ್ಯದ ಕಾಂಗ್ರೆಸ್ ಮಾತನಾಡದೇ ಇದ್ದರೆ ಅದಕ್ಕೊಂದು ಅರ್ಥನೇ ಇರೋದಿಲ್ಲ. ಪಾರ್ಲಿಮೆಂಟ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕು. ಡಿಕೆ ಶಿವಕುಮಾರ್ ಹೇಳೋದು, ನಮ್ಮ ಅಡುಗೆ ಪರಿಸ್ಥಿತಿ ಏನು ಅಂತ ಜನ ಕೇಳ್ತಿದ್ದಾರೆ. ಕೇಂದ್ರ ಸರ್ಕಾರ ಕೂಡಲೇ ಸಮಸ್ಯೆಯನ್ನ ಪರಿಹರಿಸಬೇಕು. ರಾಜ್ಯದ ಬಿಜೆಪಿಗರು ಕೂಡ ಇದರ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ರಾಜ್ಯದಲ್ಲಿ ಹೋಟೆಲ್ ಮುಚ್ಚುವ ಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ. ಸೀಮೆ ಎಣ್ಣೆ, ಎಲೆಕ್ಟ್ರಿಕ್ ಸ್ಟವ್, ಸೌದೆ ಹುಡುಕುವಂತಾಗಿದೆ ಹೇಳುತ್ತಿರುವುದು ರಾಜ್ಯದ ಉಪಮುಖ್ಯಮಂತ್ರಿ. ಬಿಜೆಪಿ ಸಂಸದರು, ರಾಜ್ಯದ ವಿಪಕ್ಷ ನಾಯಕರು ಮಾತನಾಡ್ತಾ ಇಲ್ಲ, ತಾತ್ಕಾಲಿಕ ಮೂಗರಾಗಿದ್ದಾರೆ ಅಂತ. ಒಲೆ ಬೇಡ, ಗ್ಯಾಸ್ ತಗೊಳ್ಳಿ ಅಂತ PM ಫೋಟೋ ಹಾಕಿದ್ರು, ಈ ಹಿಂದೆ ಹಾಕಿದ್ರಲ್ಲ. ಇದು ಖಂಡನೀಯ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾದ್ರೆ ಗತಿ ಏನು? ಕೇಂದ್ರ ಸರ್ಕಾರವೇ ಇದರ ಹೊಣೆ ಹೊರಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಕೇಂದ್ರದ ವಿರುದ್ಧ ಅಬ್ಬರಿಸಿ ಬಬ್ಬರಿದಿದ್ದಾರೆ. ಕೇಳಿಸ್ಕೊಂಡು ಬನ್ನಿ. ರಾಜ್ಯದಲ್ಲಿ ಇವತ್ತೆಲ್ಲ ಹೋಟ್ಲುಗಳೆಲ್ಲ ಮುಚ್ಚುವಂತ ಒಂದು ಪರಿಸ್ಥಿತಿ ಬಂದಿದೆ. ಸೀಮೆಣ್ಣೆ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್, ಸೌದೆ ಹುಡುಕುವಂತ ಕಾಲ ಬಂದಿದೆ. ಇದಕ್ಕೆ ಯಾಕೆ ಬಿಜೆಪಿ ಎಂಪಿಗಳು, ಅಪೋಸಿಷನ್ ಲೀಡರು ಯಾರು ಇನ್ನ ಮಾತಾಡ್ತಾ ಇಲ್ಲ? ಈ ದೇಶದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆ ಬಂದಿದೆ. ರಾಷ್ಟ್ರದಲ್ಲೂ ಕೂಡ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಉತ್ತರವನ್ನ ಕೊಡಬೇಕಾಗಿದೆ, ಚರ್ಚೆ ಕೂಡ ಮಾಡಬೇಕಾಗಿದೆ. ಸೊ ಅದಕ್ಕೆ ಎಲ್ಲ ಪಾಪ ಜನ ಕೇಳ್ತಾ ಇದ್ದಾರೆ, ಏನು ನಮ್ಮ ಅಡುಗೆ ಪರಿಸ್ಥಿತಿ ಏನು ಅಂತ. ಆಮೇಲೆ ಒಂದು ತಿಂಗಳು ನಾವು ಇದನ್ನ ಸ್ಟಾಕ್ ಇಡೋಂಥ ಒಂದು ಅವಕಾಶ ಇತ್ತು, ಅದೆಲ್ಲ ಕೂಡ ಈಗ ಕಡಿಮೆ ಆಗಿದೆ ಅಂತೇಳಿ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ. ಸೊ ಕೂಡಲೇ ಸೆಂಟ್ರಲ್ ಗೌರ್ಮೆಂಟು ಇದ್ರ ಬಗ್ಗೆ ಸಾರ್ಟ್ ಔಟ್ ಮಾಡಬೇಕು. ಈ ಸೆಂಟ್ರಲ್ ಗೌರ್ಮೆಂಟು ಕಂಪ್ಲೀಟ್ ಜನರ ಬದುಕನ್ನು, ಬೆಲೆ ಏರಿಕೆ ಒಂದು, ಎರಡನೇದು ಸಪ್ಲೈ ಮಾಡೋಂಥದ್ದು. ನೀವೇ ಎಲೆಕ್ಟ್ರಿಕ್ ಬೇಡ, ಗ್ಯಾಸ್ ತಗೊಳ್ಳಿ ಎಲ್ಲ ಫೋಟೋ ಹಾಕೋತಿದ್ರಿ, ಪೆಟ್ರೋಲ್ ಬಂಕ್ ಮುಂದೆ ಎಲ್ಲ ನಿಮ್ದೊಂದು ಫೋಟೋ ಹಾಕೋತಿದ್ರಿ ಪ್ರೈಮ್ ಮಿನಿಸ್ಟ್ರು. ಈಗ ಫೋಟೋ ಎಲ್ಲ ಮಾಯ ಆಗ್ಬಿಟ್ಟಿದೆ. ಎಲ್ಲ 1000 ಚಿಲ್ಲರೆ ಆಯಿತು, ತಿರ್ಗಿ 60 ರೂಪಾಯಿ ಜಾಸ್ತಿ ಆಗಿದೆ. ಇದು ಖಂಡನೀಯ. ಎಲ್ಲ ಇನ್ನು ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆದರೆ ಎಲ್ಲ ಪದಾರ್ಥಗಳ ಬೆಲೆ ಕೂಡ ಜಾಸ್ತಿ ಆಗ್ತದೆ. ರೈತರದಿಂದ ಇರ್ಬೋದು, ಪ್ರತಿಯೊಂದು ಕೂಡ ಆಗ್ತದೆ. ಸೊ ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಇದಕ್ಕೆ ಹೊಣೆಯನ್ನು ಹೊರಬೇಕು. ಎಂಪಿಗಳು ಇದ್ರ ಬಗ್ಗೆ ಏನು ಹೋರಾಟ ಇದೆ ಅನ್ನೋದನ್ನು ತಿಳಿಸ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಇನ್ನು ಗ್ಯಾಸ್ ಬೆಲೆ ಏರಿಕೆಯ ಸಂಪೂರ್ಣ ಹೊಣೆಯನ್ನ ಕೇಂದ್ರ ಸರ್ಕಾರವೇ ಹೊರಬೇಕು. ಇದಕ್ಕೆ ಕೇಂದ್ರ ಸರ್ಕಾರವೇ ನೇರ ಕಾರಣ. ಇದು ಕೇವಲ ರಾಜಕಾರಣಿಗಳ ಸ್ಟೇಟ್ಮೆಂಟ್ಗೆ ಮಾತ್ರ ಸೀಮಿತ ಆಗಿಲ್ಲ. ಜನ ಕೂಡ ಇದರ ಬಿಸಿಯನ್ನು ಅನುಭವಿಸಿ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ LPG ಗ್ಯಾಸ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಏನು ಮಾತನಾಡಿದ್ದಾರೆ, ಸಾರ್ವಜನಿಕರ ಅಭಿಪ್ರಾಯ ಏನು, ಸಾರ್ವಜನಿಕರಲ್ಲಿರ್ತಕ್ಕಂಥ ಆತಂಕ ಏನು, ಜೊತೆಗೆ ಅವರು ಅನುಭವಿಸ್ತಾ ಇರುವಂತಹ LPG ಯಾತನೆ ಏನು, ನೀವೇ ಪಬ್ಲಿಕ್ ಒಪಿನಿಯನ್ ಅನ್ನ ಕೇಳ್ಕೊಂಡು ಬನ್ನಿ. ನಮ್ಮ ಕೈಲಿದೆ ಸರ್, ಮಾಡಿಗೆ 80 ರೂಪಾಯಿ 85 ರೂಪಾಯಿ ಅಂತ ಈಗಲೇ ಹಾಕೊಂಡು ಬಂದಿದ್ದು. 10 ರೂಪಾಯಿ ಜಾಸ್ತಿ ಕೇಳ್ತೆ ಯಾಕೆ ಕೊಡಬೇಕು ಅಂತ ಇದ್ದಾರೆ ಜನ. ನಾವೇನು ಮಾಡಬೇಕು, ಅಲ್ಲಿ ನಿಲ್ಸ್ಕೊಂಡು ಇಲ್ಲೇ ಕೂತ್ಕೊಂಡು ನಾನು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಬಾಡಿಗೆ ಹೋಗುವಂಗೆಲ್ಲ ಇರುವಂಗೆಲ್ಲ ಏನು ಮಾಡಲ್ಲ. ಅಲ್ಲಿ ನೋಡ್ತಾ 300 ರೂಪಾಯಿ ಕೊಡಬೇಕು ಒಂದು ದಿವಸಕ್ಕೆ ಗಾಡಿಗೆ. ಏನು ಮಾಡಲ್ಲ, ನಮ್ಮ ಕೈನಲ್ಲಿ ಏನಾಗುತ್ತೆ ಹೇಳಿ. ಇದು ರಾಷ್ಟ್ರದಿಲ್ಲ, ಕೇಂದ್ರದನ್ನೇ ಇಲ್ವೋ ಇದು ಗ್ಯಾಸ್ದೆಲ್ಲ ಕೇಂದ್ರನೇ, ಇದನ್ನು ಇವರೇ ಮಾಡ್ತಾರೆ ಹೇಳಿ. ಅವರು ಅಲ್ಲಿಂದ ಸ್ವಿಚ್ ಮಾಡ್ತಾರೆ, ಅದು ಆಟೋಮೆಟಿಕ್ ಜಾಸ್ತಿ ಆಗಬೇಕು. ಅದಾಗ್ಬಿಟ್ರೆ ಈ ಗಾಡಿ ಬಿಡಬೇಕು. ಯಾಕೆಂದರೆ ಎಲೆಕ್ಟ್ರಾನಿಕ್ಕು ಚಾರ್ಜಬಲ್ ಗಾಡಿ. ಸರ್ಕಾರ ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಏನೋ ಮಾಡಲ್ಲ. ಅವ್ರು ಬೇಕಂದರೆ ಉನ್ನತ. ಇವಾಗ ನೋಡಿ, ಸ್ಮಾಲು 10 ರೂಪಾಯಿ ಇದ್ದಿದ್ದು 12 ರೂಪಾಯಿ ಮಾಡಿದ್ರು. ಅಂಗಡಿಯಲ್ಲಿ ಹೋಗಿದ್ರೆ 15 ರೂಪಾಯಿ ಮಾಡ್ತಾ ಇರೋದು. ಸರ್ಕಾರ ಅದೇ ಮಾಡೋದು, ಏನು ಮಾಡೋಂಗಿಲ್ಲ. ಯಾಕೆಂದರೆ ದುಡ್ಡು ಅವ್ರಿಗೆ ಬೇಕು, ನಾವು ಏನು ಮಾಡೋಂಗಿಲ್ಲ, ನಾವೇ ಕೊಡಬೇಕು ದುಡ್ಡು. ಏನು ಹೇಳೋಂಗಿಲ್ಲ, ಅದು ತುಂಬ ಆಗುತ್ತೆ. ಈಗ ಕಷ್ಟ ತುಂಬ, ಯಾಕೆಂದರೆ ಬಡವ್ರಿಗೆಲ್ಲ ತುಂಬ ಕಷ್ಟ ಆಗಬೇಕು. ಮತ್ತು ಪ್ಯಾಸೆಂಜರ್ ಥರ ಹೆಂಗೆ ತೊಗೊಳ್ಬೇಕು, ಅವ್ರಿಗೆ ಹೇಳ್ಬೇಕು, ಮೇಡಮ್ ಈ ಥರ ಆಯಿತು ಸರ್, ಈ ಥರ ಆಗೈತೆ. ಅವ್ರು ಏನು ಕೊಡ್ತಾರೆ ಅದು ತೊಗೊಂಡು ಹೋಗ್ಬೇಕು, ಆ ಥರ ಆಗುತ್ತೆ. ನಾವು ಅದಾಗ್ಬಿಟ್ರೆ ಈ ಗಾಡಿ ಬಿಡಬೇಕು. ಯಾಕೆಂದರೆ ಎಲೆಕ್ಟ್ರಾನಿಕ್ಕು ಚಾರ್ಜಬಲ್ ಗಾಡಿ. ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಲಾಭ ಇದೆ, ಎಲ್ಲಿ ಏನು ಲಾಭ ಇದೆ ನಮ್ಮದು ಗೌರ್ಮೆಂಟ್ನಲ್ಲಿಂದ? ಎಲ್ಲರನ್ನಲ್ಲಿ
ಕಷ್ಟ ಇದೆ, ಎಲ್ಲ ಕಷ್ಟ ಇದೆ. ಇನ್ಕಮ್ ಕಮ್ಮಿ, ಇದು ಟ್ರಾಫಿಕ್ ಫುಲ್ ಜಾಮು, ಬೇರೆ ಬನ್ನಿ ನಮಗೆ ಕಷ್ಟ. ಪೊಲೀಸರು ಪ್ರಾಬ್ಲಮ್ಮು, ಅಲ್ಲಿ ಕೇಸ್, ಅವರು ಗ್ಯಾಸ್ ಬೇರೆ ಜಾಸ್ತಿ ಇತ್ತು, ಮೀಟ್ರ್ ನೋಡ್ತಾನಾಗ ಕೊಡೋದಿಲ್ಲ ಜಾಸ್ತಿ, ಎಲ್ಲ ಲಾಸ್ನಲ್ಲಿ ಇದೆ. ಯಾರು ನಮ್ಮದು ಬಡವ್ರಿಗೆ ಪರವಾಗಿಲ್ಲ, ಚಿಕ್ಕವ್ರಿಗೆ ತುಂಬ ಕಷ್ಟ ಇದೆ. ಅದೇ ಪ್ರಾಬ್ಲಮ್ ಇದೆ ಇಲ್ಲಿ. ನಾವು ಇದು ಆಗಬೇಕು, ಬಡವೆ ಆಗಬೇಕು. ಆಮೇಲೆ ನಮಗೆ ಕಮ್ಮಿ ಇದೆ. ಅಕ್ಕಿ ಎಷ್ಟು 5 kg, 5 kgನಲ್ಲಿ ಒಂದು ಜನಕ್ಕೆ ಎಷ್ಟು ಬೇಕು? 3 ದಿನಕ್ಕೆ ಒಂದು ಜನಕ್ಕೆ 5 kgನಾಗ 3 ದಿನಕ್ಕೆ ಎಷ್ಟು ಬೇಕು? ಏನು ಲಾಭ ಇಲ್ಲ, ಇಲ್ಲಿಂದ ಇಲ್ಲಿ ಏನಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.